ಅಲ್ಲಲೇ ನಿನ್ನೆ ಹಂಗೆ ಗಿಣಿಗೆ ಹೇಳ್ದಂಗೆ ಹೇಳಿ ಫೋನ್ ಇಟ್ಟಿದ್ದೀನಿ. ತಿರ್ಗ ನಿಮ್ಮ ಅಪ್ಪಗೆ ಫೋನ್ ಮಾಡಿಸಿದ್ದಂತಲ್ಲ. ನಿನ್ನ ತಲೆಗಿನ ಬುದ್ಧಿ ಐತೆ ಸಗಣಿ ಐತಲ್ಲ ಇಶತ. ನಿನಗೇನು ಬರಬಾರ್ದು ಬಂದೈತಲೆ. ಆಡೋದು ಮೆರೆಯೋದು ಕುಣಿಯೋದು ಇದ್ದೇ ಇರ್ತೈತಲೆ. ಎಲ್ಲೂ ಹೋಗಲ್ಲ. ಫಸ್ಟ್ SSLC ವರೆಗೂ ಶುದ್ಧವಾಗಿ ಓದಲೆ. ಇವಾಗ ನೋಡಿ ನಿಮ್ಮ ಅಪ್ಪಾಜಿ ಓದಿಲ್ಲ ಏನೋ ಹೋಗ್ಲಿ ಬಿಡು ಮಗನ ಓದಲಿ ಅಂತ ನಾನು ಏನೇನೋ ಕಷ್ಟಪಟ್ಟು ಯಾರನ್ನ ಕೈಕಾಲು ಹಿಡ್ಕೊಂಡು ಹಾಸ್ಲಿಗೆ ಹಾಕಿದ್ರೆ ಅಲ್ಲೇ ನಾನು ಬಿಟ್ರೆ ಆತಗೆ ಬಿಟ್ರೆ ನನಗೇನು 50 ಸರಿ ಫೋನ್ ಮಾಡ್ತೀಯಲ್ಲೋ. ನಿನಗೇನು ಬಂದೈತಲೆ. ಒಂದೆರಡು ದಿನ ಕಷ್ಟಪಡಲೆ. ನಿಮ್ಮ ಅಪ್ಪಗೆ ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ದಲೆ ಮಮ್ಮಸ? ಮಮ್ಮಿ ನಿನಗೆ ಹೇಳಿದ್ರೆ ನೀನು ಬೈತಿ, ಅದಕ್ಕೆ ಪಪ್ಪಂಗೆ ಫೋನ್ ಮಾಡೋದು. ಪಪ್ಪಾರ ಬಂದು ಕರ್ಕೊಂಡು ಹೋಗ್ತೈತಂತ. ನಿಮ್ಮಪ್ಪ ಊರು ರೋಂಕ್ಲನು, ನೀನು ದೊಡ್ಡ ರೋಂಕ್ಲನು. ನಿಮ್ಮಪ್ಪಗೆ ಇನ್ನೇನು ಮಾಡೋಕ್ಕಾಪ್ರ? ನನ್ನ ಮಗ ಓದಿದ್ರು ಬಿಡು ಅಂತ ಬರುತ್ತದೆ. ನಿಮ್ಮಪ್ಪಗೆ ಅದನ್ನ ಅಂತಾರಲ್ಲ ಆತಗೆ ಅದು ಮತ್ತೆ ಏನೋ ವಿದ್ಯೆ ಬುದ್ಧಿ ತಾನು ಕಲ್ತಿದ್ರೆ ಅರಿವಿರ್ತಿತ್ತು. ಒಂದ್ಸರಿ ಹಂಗಂತ ನನ್ನ ಮಗ ಓದ್ ದೊಡ್ಡನಾಗ್ಲಿ ಆಫೀಸರ್ ಆಗಲಿ ಅಂತಾರೆ. ಒಂದ್ಸರಿ ನೀನು ಅಳುತ್ತಲು ನಾಟಕ ಆಡ್ತಲು ಏನು ಬೇಡ ಹೇಳ ನನ್ನ ಮಗ ಓದೋದು ಬೇಡ ಏನು ಬೇಡ ಇನ್ನೊಬ್ಳು ರೋಂಕ್ಳು ಓದಿದ್ಯಲ್ಲ ಸಾಕು ಹೇಳಂತಾನೆ. ಆಗ ಇಬ್ಬರು ಒಂದು ನಾಟಕ ಆಡ್ತಾ ಇದ್ರು ಅಪ್ಪ ಮಗ ಇಬ್ಬರು. ಅಬ್ಬಬ್ಬಬ್ಬಬ್ಬ ಅವನಿಗಿಂದ ದೊಡ್ಡ ರೋಂಕ್ಳು ನಿಂದು, ನಿನ್ಕಿಂತ ದೊಡ್ಡ ರೋಂಕ್ಲ ಒಂದು. ನಾನು ಅವಳು ಪಾಪಿ ಮುಂದೆ ನಿಮ್ಮಿಬ್ಬರ್ತಾಗ ಹೇಗೆ ಸಾಯ್ತಾ ಇದ್ದೀನಿ ಸುಮ್ಮನೆ. ಏನು ನಾಟಕ ಆಡ್ತಾರಪ್ಪ ಅಬ್ಬಬ್ಬಬ್ಬ. ಅವನು 24 ಗಂಟೆ ಮೊಬೈಲ್ ನೋಡ್ತಾನೆ, ನೀನು 24 ಗಂಟೆ TV ನೋಡು. ನಿನಗಿನ್ನೇನು ಗೊತ್ತಿಲ್ಲ. ಇಲ್ಲೆಲ್ಲ ಓಣಿ ತಿರುಗದೆ ಮೆರೆದೆ ಉರ್ದೆ ಅಂದೆ. ಅದಕ್ಕೆ ನಾನೇನೋ ನನ್ನ ಮಗ ಬುದ್ಧಿವಂತ ಆಗಲಿ ಅಂತೆಲ್ಲ ಹಾಕಿದ್ರೆ ಆಗಲೇ ಆಯಪ್ಪಗೆ ಫೋನ್ ಮಾಡ್ತೀಯ. ಆಗ ಅವ್ನು ನನ್ನ ಮಾತು ಕೇಳೋಲ್ಲ. ಎಲ್ಲರ ಮುಂದೆ ಏನು ಬೇಕು ಅದನ್ನೇ ಬೈತಾನೆ. ಬಸುಡಿ ನಿನ್ಗೇನು ಗೊತ್ತೇ ನನ್ನ ಮಗ ಬೇಕೆ ಕರ್ಕೊಂಬರ್ತೆ ಅಂತಾನೆ. ಆಗ ಕರ್ಕೊಂಬಂದು ಅಲ್ಲಿ ಮೀನ ತಗೊಂಡು ಮೀನ ಮಾರಿಸ್ತಾನೆ. ಹೋಗಿ ಮೀನ ತೂಕ ಮಾಡಿ ದಿನ ಹೋಟ್ಲ್ಗಳಿಗೆ ಮೀನು ಹಾಕಿ ಮೀನು ಉಚ್ಕೊಂಡು ಬಕ್ಕ ಬರಲಿ ಬಿಡಲಿ. ಏನು ಓದಬೇಡ ಉದ್ದಾರ ಆಗ್ಬೇಡ. ನಿಮ್ಮ ಮಕ್ಕಕ್ಕೆ ಇಷ್ಟು ಮೆಟ್ಟಿತ್ತು ಕಲೆ ಫೋನು.